ಜೈ ಭೀಮ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಿ ಶ್ರೀನಿವಾಸ್ ಸರ್ ಹಾಗೂ DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ನಮ್ಮ ಹಿತೈಷಿಗಳು ಸೋದರ ಸಮಾನರಾಗಿರ್ತಕ್ಕಂಥ ಕೃಷ್ಣ ವೆಂಕಟರಮಣವರೇ, ಗೊಲ್ಲಳ್ಳಿ ಜಗದೀಶ್ ಅವರೇ, ಶ್ರೀನಿವಾಸ್ ಅವರೇ ಹಾಗೂ ಲಕ್ಷ್ಮಣ್ ಅವರೇ ಹಾಗೂ ಸೋಮಣ್ಣವರೇ, ರಾಜಣ್ಣವರೇ, ನಮ್ಮ ಅಂಬರೀಶ್ ಅವರೇ, ಮುಚ್ಚೋಣ್ಣ ಹಾಗೂ ನಮ್ಮ ವಿಜಯಣ್ಣವರೇ ಹಾಗೂ ನಮ್ಮ ರಾಜು ಅವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಹಾಗೂ ಗೊಲ್ಲಳ್ಳಿ ವೆಂಕಟೇಶಣ್ಣವರೇ, ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಮತ್ತೋರ್ವ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ JK ಕೃಷ್ಣಣ್ಣವರೇ, ಕಾರ್ ಸೀನಣ್ಣವರೇ, ಮೆಕ್ಯಾನಿಕ್ ಸೀನಣ್ಣವರೇ ಹಾಗೂ ನಮ್ಮ ಚಂಗರಾಯಪ್ಪ ಅವರೇ, ನಮ್ಮ ಶಂಕರಪ್ಪ ಅವರೇ ಹಾಗೂ ನಮ್ಮ ವೆಂಕಟೇಶಣ್ಣವರೇ, ನಮ್ಮ ಡೆಕ್ಕನ್ ಸೀನಪ್ಪನವರು, ನಮ್ಮ ಅಣ್ಣವರು ಮತ್ತು ನಮ್ಮ ವೆಂಕಟರಮಣಪ್ಪನವರು, ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಬೇಡ್ ನಾನ್ಸಮ್ಮರು, ರಾಮಂಜನವರು, ಚಂಗರಾಯಪ್ಪ ಅವರು, ಸತೀಶ್ ಅವರು, ಜಾಸ್ತಿ ಮಿಸ್ ಆದರೆ ನಂದೇ ಹೊಡ್ತಾ ಹೋಗ್ತಾರೆ. ಸೊ ವೇದಿಕೆಯಲ್ಲಿ ಮುಂಭಾಗಲಿರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳು, ಮಾಧ್ಯಮ ಮಿತ್ರರು, ಅಧಿಕಾರಿ ವರ್ಗದವರು ಹಾಗೂ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಹಾಗೂ ಈ ಭಾಗದ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ರು, ಇವತ್ತೇನು ತುಂಬ ಸಂತೋಷವಾಗಿರ್ತಕ್ಕಂಥ ದಿವಸ. ಇವತ್ತೇ ಆಗಬೇಕು ಅನ್ನೋದೊಂದು ಸಂಕಲ್ಪ ಇತ್ತು. ಯಾಕಂದರೆ ಇವತ್ತು ಮಹತ್ವ ಇರ್ತಕ್ಕಂಥ ಒಂದು ದಿನ ಇದೆ. ಇವತ್ತೇ ಆಗಬೇಕು ಅಂತ ಒಂದು ಸಂಕಲ್ಪ ಇದಕ್ಕೆ ದೇವರಿಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭಾವನೆ ಅಂಬೇಡ್ಕರ್ಗೆ ಇತ್ತೇನೋ ಗೊತ್ತಿಲ್ಲ. ಬಹುಶಃ ಇವತ್ತೊಂದು ದಿವಸಕ್ಕೆ ನಾನು ಚಿರುನಾಗಿರ್ತೀನಿ. ಇವತ್ತೊಂದು ದಿವಸ ತುಂಬ ಅತ್ಯುನ್ನತವಾದ ದಿವಸ. ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ ಮುಳುಬಾಗಿಲು ಬಂದಾಗಿಂತ ಒಂದು ಕೊರಗಿತ್ತು. ಆ ಕೊರಗನ್ನು ನಿಲ್ಲಿಸ್ಬೇಕು ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ಅಂತ ಬಂದು ಗಲಾಟೆ ಮಾಡ್ತಿದ್ರು. 2 ಜಾಗ ಕೈ ಹಾಕಿದೆ, 2 ಜಾಗದಲ್ಲೂ ಕೂಡ ನಂದು ಅಂತ ಬಂದು ಗಲಾಟೆ ಮಾಡಿದ್ರು. ನನಗೆ ಅರ್ಥ ಆಗ್ತಾ ಇಲ್ಲ, ಯಾರ ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ FD ಇಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಈ ಒಂದು 2 ಕೋಟಿ ಅಮೌಂಟ್ ಆಲ್ರೆಡಿ FD ಇಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಸಾಕಾಗದೆ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ವಿವೇಚನಾ ಕೋಟಿಯಿಂದ 1 ಕೋಟಿ ರಿಲೀಸ್ ಮಾಡಿಬಿಟ್ಟೆ. ಅದು ತಂದು ಸಮಾಜ ಕಲ್ಯಾಣಕ್ಕೆ FD ಹಾಕ್ಬಿಟ್ಟೆ. ಅದಾದಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು CM ವಿವೇಚನಾ ಕೋಟೆಯಿಂದ ಕೂಡ ಅಮೌಂಟ್ ಕೇಳಿದ್ದೀನಿ. ಬಹುಶಃ 4.5 ಕೋಟಿದಲ್ಲಿ ಈ ಒಂದು ನಿರ್ಮಾಣ ಆಗಬೇಕು ಅನ್ನೋ ಕಾರ್ಯ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ. ಬಹುಶಃ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ. ನಾಳೆದ ಪರಿಸ್ಥಿತಿ ಇಲ್ಲ, ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿ 2028 ಏಪ್ರಿಲ್ 14ನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ. ಅದಕ್ಕೆ ಒಳಗಡೆ ಮಾಡಬೇಕು ಅನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಾಂಟ್ರಾಕ್ಟರ್ ಬೆಳ್ತಂಗಡಿ ಏನಾರು ಹಾಕ್ಬಿಟ್ಟಿದ್ದ, ಅವನು ತೆಗಿಸ್ಲಿಕ್ಕೆ ಸರ್ವಸ್ವರ ಬಿದ್ದು ತೆಗಿಯಪ್ಪ ಫಸ್ಟ್ ಬಂದ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಕರೆದು ನಾನು ಶ್ರೀನಪ್ಪ ಅವ್ರು ಮಾತಾಡಿದೆ. ನನ್ನ ಇತಿಹಾಸದಲ್ಲಿ ನನ್ನೊಂದು ಆಸೆ ಇದೆ, ಇದು ಅಂಬೇಡ್ಕರ್ ಭವನ ತುಂಬ ದೊಡ್ಡ ಮಟ್ಟ ಕಟ್ಟಬೇಕು ಅಂತಂದಾಗ ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಕೊಟ್ಟು ಅವ್ರಿಗೆ ಅದನ್ನು ವಾಪಸ್ ತೊಗೊಂಬಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು, ನೀನು 3 ಕೋಟಿ ಕೊಟ್ಟರೆ 5 ಕೋಟಿ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ವಹಿಸಿ ಸಾಹೇಬ್ರೆ, ನಾನು ಮಾಡ್ಕೊಡ್ತೀನಿ, ನಾನು ಈ ಜನಾಂಗೇನೋ ಮಾಡ್ಬೇಕಂತಿದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಾಂಟ್ರಾಕ್ಟರ್ ಸೀನಪ್ಪ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂತಂದರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಹೋಗ್ತಾರೆ, ಬಟ್ ಆದರೆ ಇವ್ರು ಹಂಗಲ್ಲ. ಸೊ ಖಂಡಿತವಾಗ್ಲೂ ಮಾಡ್ತಕ್ಕಂಥ ಒಂದು ಧೈರ್ಯ ಅವ್ರಿಗಿದೆ, ಅವ್ರ ಶಕ್ತಿ ನಮಗಿದೆ ಅಂತ ಹೇಳ್ತಾ ಇನ್ನು ನಾವು ನಾನು 3D ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು. 3D ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು. ತುಂಬ ಇಡೀ ಮುಳುಬಾಗಲ್ ಇದರಲ್ಲಿ ಯಾವುದೋ ಅಷ್ಟೊಂದು ದೊಡ್ಡ ಚೌಲ್ಟ್ರಿ ಇಲ್ಲ, ಭವನ ಇಲ್ಲ, ಅಷ್ಟು ಚೆನ್ನಾಗಿ ಚೌಲ್ಟ್ರಿ ಮೂಡಿ ಬಂದಿದೆ. ಯಾಕೆಂತಂದರೆ ಈ ಜಾಗನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಆಲ್ರೆಡಿ 750 ಎಕರೆ ನಾನು ಕೈಗಾರಿಕೆಗೆ ಇದು ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ. ವಿತ್ ಅಪ್ರೂವಲ್ ಆಗೋದು ಒಂದೇ ಚಾನ್ಸ್ ಇದೆ. ಬೈ ಚಾನ್ಸ್ ಕೈಗಾರಿಕೆ ಅಪ್ರೂವಲ್ ಆಗ್ಬಿಡುತ್ತೆ ಅಂದರೆ ದೊಡ್ಡ ಸಿಟಿ ಆಗುತ್ತೆ. ಅದನ್ನ ಫೈನಲ್ ಅಂತ ಬಂದಿದೆ. ಹಣ ಬಿಡುಗಡೆಗೆ ಮಾತ್ರ ವೇಟ್ ಮಾಡ್ತಾವ್ರೆ. ಕೆಲವೇ ದಿವಸಗಳಲ್ಲಿ ಕೂಡ ದೇವರಾಜ ಸಮುದ್ರದ ಒಂದು ಭಾಗವನ್ನು ಕೈಗಾರಿಕೆಗೆ ಇಂಡಸ್ಟ್ರಿಯಲ್ಗೆ ಆಗಿ ಅಪ್ರೂವಲ್ ಆಗಿದೆ. ಫೈಲೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಇಲ್ಲಿ CM ಹೂ ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಂದು ಅಮೌಂಟ್ ಹಾಕಿ ರೆಡಿ ಇದೆ. ದೊಡ್ಡ ಫ್ಯಾಕ್ಟ್ರೀಸ್ ಬರೋಕ್ಕೆ ರೆಡಿ ಇದ್ದಾರೆ. ಆಗ ಈ ಜಾಗವನ್ನು ನೋಡಲಿಕ್ಕೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ. ಇವಾಗ ನಾವೇನ್ಬೋದು ದೂರ ಅನ್ಕೊಂತೀವಿ, ಆದರೆ ಚೌಲ್ಟ್ರಿ ಇದೆ, ಭವನ ಆದಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ. ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ. ಕೇವಲ ಏಪ್ರಿಲ್ 14ನೇ ತಾರೀಕು ಒಳಗಡೆ ಇಂಡಸ್ಟ್ರಿ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗುತ್ತೆ. ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಅಲ್ಲಿ ಹೋದಾಗ ಮೇಲೆ ಕತ್ಬೇಕಾದ್ರೆ ಬಬ್ಬೆ ಬರ್ತಾ ಇತ್ತು ಬಿಸಿಲುಗಾಲದಲ್ಲಿ. ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದ್ದಿಮಿರೋದ್ರಿಂದ ಮೈಸೂರು ಭಾಗದಲ್ಲಿ ನಾನೊಂದು ಯೋಚನೆ ಮಾಡಿದೆ, ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ SC ಇರ್ತಕ್ಕಂಥ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಎಲ್ಲಿಂದ ತರಬೇಕು ಅಂದಾಗ ನನ್ನ ವಿವೇಚನಾ ಕೋಟಿಯಿಂದ 50 ಲಕ್ಷ ಹಾಗೂ ಮತ್ತು ಸಮಾಜ ಕಲ್ಯಾಣ ವಿವೇಚನೆ ಕಡೆ 75 ಲಕ್ಷದ ರೂಪಾಯಿದಲ್ಲಿ ಹಾಗೂ ಅದು ಆಕ್ಚುಲಿ 1 ಕೋಟಿ ಆಗುತ್ತೆ. ಈಗಾಗಲೇ 75 ಲಕ್ಷ ಬಿಡುಗಡೆ ಮಾಡಿಕೊಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ.
ಅದನ್ನ ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ NOC ತಗೊಂಡು ಅದನ್ನು ತೆರವುಗೊಳಿಸಲಿಕ್ಕೆ ಆ ವಿಗ್ರಹನ ಹಂಗೆ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಆ ವಿಗ್ರಹನ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ 14ನೇ ತಾರೀಕು ಒಳಗಡೆ, ನಾಳೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗ್ತದೆ, ಏಪ್ರಿಲ್ 14ನೇ ತಾರೀಕು ಒಳಗಡೆ ಸ್ಟ್ಯಾಚ್ಯೂನ ಇದು ಮಾಡಬೇಕಂತ ಅದ್ರ ಆಲ್ರೆಡಿ ಕಾಂಟ್ರಾಕ್ಟ್ ವಹಿಸಿದಾಯಿತು, ಅದು ಕೂಡ ಸ್ಟಾರ್ಟ್ ಆಗ್ತದೆ. ನಾನು ಮುಳಬಾಗಲು ಬಂದಿದ ತಕ್ಷಣ ಒಂದು ಕೊರತೆ ಇತ್ತು, ಏನಂತಂದರೆ PUC ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಹಾಸ್ಟೆಲ್ ಇರಲಿಲ್ಲ. ಇದು ಎಲ್ಲೋ ಒಂದು ಕಡೆ ಕೊರತೆ ಇತ್ತು. ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥ್ಮೆಟಿಕ್ಸ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿ ಇಲ್ಲ. ತುಂಬ ನೋವಾಯ್ತು ನನಗಾಗ. ಆ ಸಂದರ್ಭದಲ್ಲಿ ನಾನೇ ಪರ್ಸ್ನಲ್ಲಾಗಿ ಮಾದೇವಪ್ಪನ ಮೀಟ್ ಮಾಡಿ ಸುಮಾರು 8.25 ಕೋಟಿ ಅಮೌಂಟನ್ನು ತಂದು ಸುಮಾರು 100-125 ಮಕ್ಕಳು ಓದ್ಕೊಳ್ಳಿಕ್ಕೆ ಒಂದು ಫಸ್ಟ್ ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರ್ತಂದರೆ ಅದು ಮುಳಬಾಗಲ್ ಮಾತ್ರ. ಅದು ನಾಳೆ ತಿಂಗಳು ಅದು ಉದ್ಘಾಟನೆಗೆ ರೆಡಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಅಕಾಮಿಡೇಟ್ ಮಕ್ಕಳಿಗೆ ಸುಮಾರು ಒಂದು 150 ಜನ ಮಕ್ಕಳು ಓದ್ಕೊಳ್ಳಿಕ್ಕೆ ದೊಡ್ಡ ಹಾಸ್ಟೆಲು, ವಿರೂಪಾಕ್ಷಲ್ಲಿ ಹೋಗ್ತಕ್ಕಂಥ ದೊಡ್ಡ ಹಾಸ್ಟೆಲ್ ನಿರ್ಮಾಣ ಆಗಿದೆ. ಅದು ಉದ್ಘಾಟನೆ ಇವತ್ತೇ ಆಗಬೇಕಾಯಿತು, ಸಚಿವರು ಡೇಟ್ ಇಲ್ಲದಕ್ಕೂ ಅದಕ್ಕೆ ಉದ್ಘಾಟನೆ ಆಗಲಿಲ್ಲ. ಹಾಗೂ ಸಾಕಷ್ಟು ವಿಚಾರಣೆ ಬಂದಾಗ ಹೋಬಳಿ ಲೆವೆಲ್ ಒಂದೊಂದು ಅಂಬೇಡ್ಕರ್ ಭವನಕ್ಕೆ ಸರ್ಕಾರಕ್ಕೆ ಪತ್ರ ಬಂದು ಅನುಮೋದನೆ ಆಗಿದೆ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನನ್ನನ್ನು ಮಾನ್ಯ ಘನ ಸರ್ಕಾರ SC/ST ಕಮಿಟಿದಲ್ಲಿ ನನ್ನನ್ನು ಮೇನು ಸದಸ್ಯನಾಗಿ ಮಾಡಿಬಿಟ್ಟವರಿಗೆ. ನಿನ್ನೆಯಿಂದ ನನಗೆ SC/ST ಕಮಿಟಿದಲ್ಲಿ ದೊಡ್ಡ ಸದಸ್ಯನಾಗಿ ಮಾಡಿದ್ದಾರೆ. 9 ಜನ ಶಾಸಕರಲ್ಲಿ ನಾನು ಹೈಟೆಕ್ ಶಾಸಕನಾಗಿ ಒಳಗಡೆ ಮಾಡಿದ್ದಾರೆ. ಇನ್ನು ಅವರಿಗೆ ಬಿತ್ತು ಕಾಟ, ಯಾಕೆಂತಂದರೆ ಕೆದಕ